ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಬ್ರೇಕಿಂಗ್ ನ್ಯೂಸ್ ಅಂತ ಅಂದರೆ ಕೆಇಎ ಅವರ ನೀಟ್ ಕೌನ್ಸಿಲಿಂಗ್ ಶೆಡ್ಯೂಲನ್ನು ರಿಲೀಸ್ ಮಾಡಿ ಆಲ್ರೆಡಿ ಆಪ್ಷನ್ ಎಂಟ್ರಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ನೀವು ಪ್ರವೇಶ ಅಂತ ಹೋಗ್ಬಿಟ್ಟು ಯು ಜಿ ನೀಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬೋದು. ಎಲ್ಲ ಕಾಲೇಜಸ್ಗಳ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಸೀಟ್ ಮೆಟ್ರಿಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಷ್ಟು ಟೈಮ್ ಈಗ ನಿಮ್ಮ ಹತ್ರ ಇಲ್ಲ. ಸೊ ದಯವಿಟ್ಟು ತಿಳ್ಕೊಳ್ಳಿ, ಇಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಶೆಡ್ಯೂಲ್ ಅನ್ನು ತೋರಿಸ್ಬಿಡ್ತೀನಿ. ಸೊ ಕೆಇಎ ಅವರು ಸ್ವಲ್ಪ ಹೆಚ್ಚು ದಿನ ಕೊಡಬೇಕಿತ್ತು, ಯಾಕಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ಗೋಸ್ಕರ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಇದು ಬಹಳ ಕಡಿಮೆ ಸಮಯ ಕೊಟ್ಟ ಹಾಗಾಗ್ತದೆ. ಸೊ ರಿಸಲ್ಟ್ ಏನು 1ನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆ ಅಟ್ಲೀಸ್ಟ್ 3 days ಟೈಮನ್ನು ಕೆಇಎ ಅವರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೊಡಬೇಕಿತ್ತು ಅನ್ನೋದು ನನ್ನದೊಂದು ಸ್ವಂತ ಅಭಿಪ್ರಾಯ. ಸೊ ಇದರಲ್ಲಿ ಇವತ್ತು ರಿಲೀಸ್ ಮಾಡಿರುವಂತಹ ಶೆಡ್ಯೂಲ್ ಇದು ನೋಡಬಹುದು. ಆಯ್ಕೆಗಳನ್ನು ಬದಲಾಯಿಸಲು ಯಾರ್ಯಾರು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ ಇದ್ದಾರೆ ಅವರಿಗೆ ತಮ್ಮ ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಸೀಟ್ಗಳನ್ನು ಸೇರಿಸೋದಕ್ಕೆ ಅಂದರೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಇವತ್ತಿನಿಂದ 22ನೇ ತಾರೀಕು ಬೆಳಗ್ಗೆ 10 ಗಂಟೆಯ ತನಕ ಸಮಯವನ್ನು ಕೊಟ್ಟಿರುವಂಥದ್ದು. ಸೊ ಬೆಳಗ್ಗೆ 10 ಗಂಟೆಯ ತನಕ ಸಮಯ ಅಂತಂದರೆ ಥಿಂಕ್ ಮಾಡಿ, ನಾಳೆ ಒಂದೇ ದಿನ ನಿಮಗೆ ಎಕ್ಸಾಕ್ಟಾಗಿ ಸಿಗುವಂಥದ್ದು. ಸೊ ನಾಳೆ ಒಂದು ದಿನದಲ್ಲಿ ಕಂಪ್ಲೀಟ್ ಆಪ್ಷನ್ ಎಂಟ್ರಿ ಮುಗಿಸ್ಬೇಕಾಗ್ತದೆ. ಸೊ ನಾಳೆ ಒಂದು ದಿನ ಟೈಮ್ ಸಿಗ್ತದೆ. 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆಪ್ಷನ್ ಎಂಟ್ರಿಯನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಅದಾದ ಮೇಲೆ 25ನೇ ತಾರೀಕು ರಾತ್ರಿ 8 ಗಂಟೆಯ ನಂತರ ನಿಮಗೆ ಆಪ್ಷನ್ ಎಂಟ್ರಿಯ ಏನು ಮಾಡಿರ್ತೀರಿ ಅದಕ್ಕೆ ತಕ್ಕ ಹಾಗೆ ಮಾಕ್ ಅಲಾಟ್ಮೆಂಟನ್ನು ಕೊಡ್ತಾರೆ. ಸೊ ನೀವು ಕೆಇಎ ಅವರಿಗೆ ಒಂದು ವಿನಂತಿ ಏನಂತಂದರೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನೀಟ್ದವರಿಗೆ ನೀವು ಅಟ್ಲೀಸ್ಟ್ ಒಂದು 3 days ಟೈಮ್ ಕೊಡಲಿಲ್ಲ ಅಂತ ಅಂದರೆ ಸೊ ಮಾಕ್ ಅಲಾಟ್ಮೆಂಟ್ಗೆ ಮೀನಿಂಗೇ ಇರೋದಿಲ್ಲ. ಯಾಕೆಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮಾಡದೇನೆ ಇರ್ಬೋದು, ಅಥವಾ ಸದ್ಯದ ಮಟ್ಟಿಗೆ ಯಾವುದೋ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಮಾಕ್ ಅಲಾಟ್ಮೆಂಟ್ ಆದಮೇಲೆ ರಿಯಲ್ ಆಗಿ ಚೇಂಜ್ ಮಾಡ್ಕೊಳ್ಬೋದು. ಸೊ ಮಾಕ್ ಅಲಾಟ್ಮೆಂಟ್ ಬಂದ ಮೇಲೆ ನಿಮಗೆ 25ನೇ ತಾರೀಕಿನಿಂದ 27ನೇ ತಾರೀಕು ಸೊ ಬೆಳಗ್ಗೆ 11 ಗಂಟೆಯವರೆಗೆ ಸಮಯನ ಕೊಟ್ಟಿರುವಂಥದ್ದು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ. ಸೊ ಆಪ್ಷನ್ ಎಂಟ್ರಿ ಕರೆಕ್ಷನ್ 11 ಗಂಟೆಗೆ ಮುಗಿದ ಮೇಲೆ ಸೊ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಿದೆ ಅದು 1ನೇ ತಾರೀಕು ಸೆಪ್ಟೆಂಬರ್ 1 ಸಂಜೆ 6 ಗಂಟೆಯ ನಂತರ ಆಗ್ತದೆ. ಸೊ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನೀವು ಸೆಪ್ಟೆಂಬರ್ 1 ಆದಮೇಲೆ ಕೊಡೋರೇ ಆಗಿದ್ದರೆ ಸೊ ಇಲ್ಲಿ ನಿಮಗೆ ಫಸ್ಟ್ ರೌಂಡ್ಗಿಂತ ಮುಂಚೆ ಅಂದರೆ ಮಾರ್ಕ್ಗಿಂತ ಮುಂಚೆ ಏನು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀವಿ ಅಲ್ಲಿ ಅಟ್ಲೀಸ್ಟ್ ಒಂದು 3 days ಟೈಮನ್ನು ಕೊಡಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣಂತೆ ಅವ್ರು ಏನು ಮಾಡ್ತಾರೆ ಕೆಇಎ ಅವರು ಅಂಥೇಳಿ. ಬಟ್ ಸದ್ಯದ ಮಟ್ಟಿಗಂತೂ ಆಪ್ಷನ್ ಎಂಟ್ರಿಯನ್ನು ಬಿಟ್ಟಿರುವಂಥದ್ದು. ಸೊ ಲಿಂಕ್ ಕೂಡ ಆ್ಯಕ್ಟಿವೇಟ್ ಆಗಿದೆ. ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆಪ್ಷನ್ ಎಂಟ್ರಿಯನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಇದರಲ್ಲಿ ಇನ್ನೊಂದು ಪಾಯಿಂಟ್ ಅಂತ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದರೆ ಸೊ ಇದರಲ್ಲಿ ನೀವು ಇಂಜಿನಿಯರಿಂಗಿಗೆ ಅಥವಾ ಇದಕ್ಕೆ ವೆಟರ್ನರಿಗೆ ಆಲ್ರೆಡಿ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀರಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಆ ಆಪ್ಷನ್ ಎಂಟ್ರಿ ಹಾಗೆ ಅಲ್ಲೇ ಇದೆ. ನೀವೇನು ಮಾಡಬೇಕು ಅಂದರೆ ಮುಂದಿನ ನಂಬರ್ನ ಕೊಡಬಾರ್ದು. ನಿಮ್ಮದೇನಾದರೂ MBBS, BDS, BAMS ಫಸ್ಟ್ ಪ್ರಿಯಾರಿಟಿ ಆಗಿದ್ದರೆ ಸೊ ದಯವಿಟ್ಟು ತಿಳ್ಕೊಳ್ಳಿ, ನೀವು ಫಸ್ಟ್ ಪ್ರಿಯಾರಿಟಿಯನ್ನೇ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗಿಗೆ 1 to 50 ಆಪ್ಷನನ್ನು ಎಂಟರ್ ಮಾಡಿಕೊಂಡು ಕುತ್ಕೊಂಡಿದ್ದೀರಿ. ಈಗ ನೀವು MBBS ಅನ್ನು ಆ್ಯಡ್ ಮಾಡ್ತೀರಿ. ನಿಮ್ಮ ಹತ್ತಿರ MBBS 50 ಸೀಟ್ಗಳಿವೆ. ಸೊ 50 ಕಾಲೇಜಸ್ಗಳಿವೆ. ಸೊ ನೀವೀಗ ಏನು ಮಾಡಬೇಕು ಅಂತಂದರೆ ಇಂಜಿನಿಯರಿಂಗ್ 1 to 50 ಇದ್ದರೆ MBBS ಅನ್ನು 51ನಿಂದ ಸ್ಟಾರ್ಟ್ ಮಾಡಬಾರ್ದು. ಗೊತ್ತಿರಲಿ, MBBS ಅನ್ನು 1 2 3 4 5 6 ಅಂತಲೇ ಸ್ಟಾರ್ಟ್ ಮಾಡಬೇಕು. ನೀವು ಆಪ್ಷನ್ ಎಂಟ್ರಿಯಲ್ಲಿ MBBS ಕಾಲೇಜಸ್ಗಳನ್ನ 1 2 3 4 ಅಂತ ನೀವು ಹಾಕ್ಕೊಳ್ತಾ ಹೋದ ಹಾಗೆ ಗೊತ್ತಿರಲಿ, ಕೆಳಗಿನ ಕಾಲೇಜಸ್ಗಳು ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ಗಳು ಕೆಳಗಿನ ನಂಬರಿಗೆ ಆಟೋಮೆಟಿಕಲಿ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು 1 to 50 ಮೆಡಿಕಲ್ಸ್ ಇಂಜಿನಿಯರಿಂಗ್ ಸೀಟ್ ಆಲ್ರೆಡಿ ಇದೆ ಅಂತ ಅಂದ್ಕೊಳ್ಳಿ. ನೀವು 10 ಮೆಡಿಕಲ್ ಕಾಲೇಜಸ್ಗಳನ್ನ ಸೆಲೆಕ್ಟ್ ಮಾಡ್ತೀರಿ. ಸೊ 1 to 10 ಅಂತ ಕೊಡ್ತೀರಿ. ಆವಾಗ ಆಟೋಮೆಟಿಕಲಿ ಇಂಜಿನಿಯರಿಂಗ್ ಕಾಲೇಜಸ್ಗಳು 11 to 20, 21 to 30 ಆಗಿಬಿಡ್ತದೆ. ಸೊ ಅದಕ್ಕಾಗಿ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಆಗಿದ್ದರೆ ಸೊ ಮೆಡಿಕಲ್ 1 2 3 4 ಅಂತಲೇ ಕೊಡ್ತಾ ಹೋಗಿ. ಇಂಜಿನಿಯರಿಂಗ್ ಕೋರ್ಸಸ್ಗಳು ಕೆಳಗಡೆ ಆಟೋಮೆಟಿಕಲಿ ಕೆಳಗೆ ಹೋಗ್ತಾ ಹೋಗ್ತದೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.